ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೋಗ್ತಿರೋದು ರಥಸಪ್ತಮಿಗೆ ಹೋಗ್ತಿದ್ದೀವಿ. ಗೊರೂರಿನ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಜಾತ್ರೆ ಇದೆ, ತೇರಿದೆ. ಹಂಗಾಗಿ ನಾವು ಗೊರೂರಿಗೆ ಹೋಗ್ತಿದ್ದೀವಿ. ಗೊರೂರಿಂದ ನಾವು ಅಮ್ಮನ ಮನೆಗೆ ಹೋದ್ವಿ. ಗೊರೂರಿಗೆ ಹೋಗಿ ಗೊರೂರಲ್ಲಿಲ್ಲ, ಆದರೆ ಅಮ್ಮವ್ರೀಗ ಅರ್ಕಲ್ಗೂಡಲ್ಲಿದ್ದಾರೆ. ಗೊರೂರಲ್ಲಿ ನಮ್ಮ ಅಕ್ಕ ಇದ್ದಾರೆ. ಹಂಗಾಗಿ ನಾವು ಅಮ್ಮನ ಮನೆಗೆ ಹೋದ್ವಿ. ಸೀದಾ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನೂ ಅಷ್ಟೇ, ಅಮ್ಮನ ಮನೇಲಿ ಗೊರೂರು ಜಾತ್ರೆನ ಆಚರಿಸ್ತಾರೆ ಅಲ್ಲಿ ಅರ್ಕಲ್ಗೂಡನೂ. ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ತುಂಬ ಜೋರಾಗಿ ಜಾತ್ರೆ ಆಗುತ್ತೆ. ಅದು ಸುತ್ತಮುತ್ತ ಹಳ್ಳಿಗೆ ಆ ಗೊರೂರು ಊರೊಳಗಡೆ ಜಾತ್ರೆ ಆಗೋದು, ತೇರಾಗೋದು. ಹಬ್ಬಗಳಲ್ಲಿ, ತೇರುಗಳಲ್ಲಿ, ಹಾಗೆ ಜಾತ್ರೆಗಳಲ್ಲಿ ಮನೆ ಮುಂದೆ ಏನಪ್ಪ ಅಂದರೆ ಹಳ್ಳಿಗಳಲ್ಲೆಲ್ಲ ಸಗಣಿ ಸಾರಿಸಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ ತೇರೆಲ್ಲ. ಹಂಗೆ ಇಲ್ಲೆಲ್ಲನೂ ಅಷ್ಟೇ, ಇಲ್ಲೂ ರಥಸಪ್ತಮಿನ ತುಂಬ ಜನ ಆಚರಿಸ್ತಾರೆ. ಹಂಗಾಗಿ ನಾವು ಅಮ್ಮನ ಮನೆ ಮುಂದೆ ತೇರಿಂದು ರಂಗೋಲಿ ನಾನೇ ಬಿಟ್ಟೆ. ತೇರಿನ ರಂಗೋಲಿ ಬಿಟ್ಟು ರಾತ್ರಿಯೇ ರೋಡೆಲ್ಲ ಸಾರಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ವಿ. ಹಾಗೆ ರಾತ್ರಿಯೆಲ್ಲ ನಾವೆಲ್ಲ ನಮ್ಮ ಅಕ್ಕ ತಂಗಿರು, ಹಾಗೆ ನಮ್ಮ ಅಕ್ಕ ಮೈಸೂರಿಂದ ತಂಗಿ ಬಂದಿದ್ಲು, ಹಾಗೆ ಇನ್ನೊಬ್ಳು ತಂಗಿ ಬಂದಿದ್ಲು, ಎಲ್ಲರೂ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೆಗೆ ಹೋಗಿ ನಾವು ರಾತ್ರಿಯೇ ರಂಗೋಲಿ ಎಲ್ಲ ಬಿಟ್ಟು ಅವರೆಕಾಳೆಲ್ಲ ಸುಲಿದು ಚಿಲ್ಕವರೆ ಸಾರಿಗೆ ಅಲ್ಲೆಲ್ಲ ಮಾತಾಡ್ತಾ ಕೂತ್ಕೊಂಡು 11 ಗಂಟೆ ಆಯಿತು ಮಲ್ಕೊಳ್ಳೋದು. ಬೆಳಗ್ಗೆ ಎದ್ದು ನಮ್ಮ ತಮ್ಮನ ಹೆಂಡ್ತಿನ ಎಲ್ಲ ಕೆಲಸ ಎಲ್ಲ ಮಾಡಿದ್ದು, ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಇಡ್ಲಿ ಮತ್ತು ಚಿಲ್ಕವರೆ ಸಾರು ನಾವು ಯಾವಾಗಲೂ ಪ್ರತಿ ವರ್ಷವೂ ಅಮ್ಮನ ಮನೇಲಿ ಜಾತ್ರೆ ದಿನ ಮಾಡೋದೇ ಇಡ್ಲಿ ಮತ್ತು ಚಿಲ್ಕವರೆ ಸಾರು ಮಾಡ್ತಾರೆ. ಒಟ್ಟಿಗೆ ಅಡುಗೆ ತಿಂಡಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅಲ್ಲಿಂದ ನಮ್ಮಮ್ಮ ನೋಡಿ ಆಚೆ ಕೂತಿದ್ದಾರೆ, ಅವ್ರಿಗೆ ಹುಷಾರಿರಲಿಲ್ಲ. ಅವ್ರಿಗೆ ನಾನು ತಲೆಯೆಲ್ಲ ಬಾಚಿಕೊಡ್ತಿದ್ದೆ. ಹಾಗೆ ಉಗುರೆಲ್ಲ ಕಟ್ ಮಾಡಿಕೊಟ್ಟು ತಲೆಯೆಲ್ಲ ಬಾಚಿಕೊಡ್ತಾಯಿದ್ದೆ. ಅಮ್ಮನ ಜೊತೆ ಟೈಮ್ ಕಳೆಯೋದು ಎಷ್ಟು ಖುಷಿ ಅಲ್ವಾ. ಹಾಗೆ ಇಲ್ಲಿ ಒಳಗಡೆ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಪಾಯಸ ಆಗಿತ್ತು, ಆಗಲೇ ಪುಳಿಯೋಗರೆ ಆಗಿತ್ತು, ಹಾಗೆ ಚಿಲ್ಕವರೆ ಸಾರಿತ್ತು, ಹಾಗೆಯೇ ಬೂಂದಿ ಪಾಯಸ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಮೊಳಕೆ ಕಾಳು ಸಾರು ಆಗ್ತಾಯಿತ್ತು, ಚಿಲ್ಕವರೆ ಸಾರು, ಇಡ್ಲಿ ಇತ್ತು ಬೆಳಗ್ಗೆದು, ಹಾಗೆಯೇ ಕಾಬೂರು ಕಡಲೆಕಾಳು ಪಲ್ಯ ಮಾಡಿದರು. ಎಲ್ಲನೂ ರೆಡಿ ಆಗ್ತಾಯಿತ್ತು. ಅಷ್ಟೊತ್ತಿಗೆ ನಾವು ಜಾತ್ರೆಗೆ ಒಬ್ಬೊಬ್ಬರೇ ಸ್ನಾನ ಮಾಡಿ ಪೂಜೆ ಮಾಡಿ ನಾವು ರೆಡಿ ಆಗ್ತಿದ್ವಿ. ಎಲ್ಲ ರೆಡಿ ಆದ್ವಿ, ಸ್ವಲ್ಪ ಊಟ ಮಾಡಿ ರೆಡಿ ಆದ್ವಿ. ಅಲ್ಲಿ ರೆಡಿ ಆಗ್ಬಿಟ್ಟು ನಾವೆಲ್ಲ ಜಾತ್ರೆಗೆ ಹೋದ್ವಿ. ಜಾತ್ರೆಗೆಲ್ಲ ರೆಡಿಯಾಗಿ ನಿಂತಿದ್ವಿ ನೋಡಿ ಆಚೆ, ಇನ್ನೂ ಬರಬೇಕಿತ್ತು, ಅದಕ್ಕೆ ಕಾಯ್ತಾ ನಿಂತಿದ್ವಿ ಆಚೆ ಕಡೆ. ಹಾಗೆ ಜಾತ್ರೆಗಳಲ್ಲಿ ಏನಪ್ಪ ಅಂದರೆ ಎಲ್ಲರೂ ಬಳೆ ತೊಡ್ಕೊಳ್ಳೋಕ್ಕೆಲ್ಲ ದುಡ್ಡು ಕೊಡ್ತಾರೆ. ಜಾತ್ರೆಗೆ ದುಡ್ಡು ಅಂತ ನಮ್ಮಮ್ಮನೂ ಅಷ್ಟೇ ಎಲ್ರಿಗೂ ದುಡ್ಡು ಕೊಟ್ಟರು ಅಮ್ಮನೂ. ಹಾಗೆ ಅಲ್ಲಿನ ಪದ್ಧತಿ ಏನಪ್ಪ ಅಂದರೆ ಬೆಳಗ್ಗೆನೇ ಎದ್ದು ಸೂರ್ಯ ಉದಯ ಆಗೋದ್ರೊಳಗಡೆ ಪೂಜೆ ಮಾಡಿಸ್ಕೊಂಬರ್ಬೇಕು ಅನ್ನೋ ಪದ್ಧತಿ. ಅಲ್ಲಿ ದೇವಸ್ಥಾನದಲ್ಲಿ 3:30-4 ಗಂಟೆಗೆಲ್ಲ ದೇವಸ್ಥಾನ ತೆಗೆದಿರುತ್ತೆ. ಅಲ್ಲಿ ಇಡೀ ಊರಲ್ಲಿ ಕ್ವಾರ್ಟರ್ಸಲ್ಲಿ ಹಾಗೂ ಊರೊಳಗಡೆ ಎಲ್ಲ ಪ್ರತಿಯೊಂದು ಮನೆಯೂ ಬೆಳಗಿನ ಜಾವ ಬೇಗ ಹೋಗಿ ಹಣ್ಣು ಕಾಯಿ ಪೂಜೆ ಸಾಮಾನು ಅಡಿಕೆ ವೀಳ್ಯದೆಲೆ ಹಾಗೆ ತೆಂಗಿನಕಾಯಿ ಹೂವು ಬಾಳೆಹಣ್ಣು ಎಲ್ಲ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಅದೊಂದು ಪದ್ಧತಿ ಇದೆ. ಇಡೀ ಊರು ಮನೆ ದೇವರು ಅಂದಮೇಲೆ ಒಂದು ಪೂಜೆ ಮಾಡಿಸ್ಲೇಬೇಕು, ಕಾಯಿ ಒಡಿಸ್ಬೇಕು ಅಂತ. ಹಂಗಾಗಿ ದವನ ತಗೊಂಡೋಗ್ತಾರೆ. ಅದನ್ನೆಲ್ಲ ತಗೊಂಡೋಗಿ ಬೆಳಗಿನ ಜಾವನೇ ಪೂಜೆ ಮಾಡಿಸ್ಕೊಂಬರ್ತೀವಿ. ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಾಗಲೇ ಬೇಗ ಎಲ್ಲ ಕೆಲಸ ಆಗಿರುತ್ತೆ. ಎಲ್ಲ ಮಾತಾಡ್ಕೊಂಡು ಖುಷಿಯಿಂದ ಹೊಸ ಬಟ್ಟೆ ಹಾಕ್ಕೊಂಡು ಕೈ ತುಂಬ ಬಳೆ ತೊಡ್ಕೊಂಡು ಎಲ್ಲರ ಜೊತೆ ಖುಷಿಯಿಂದ ಇದ್ದು, ಹಾಗೆಯೇ ಅಲ್ಲಿ ನಾವು ಬೇಗನೆ ತಿಂಡಿ ಇಡ್ಲಿ ಚಿಲ್ಕವರೆ ಸಾರು ಮಾಡಿರ್ತಾರೆ, ಎಲ್ಲ ತಿನ್ಕೊಂಡು ನಾವು ಹಾಗೆ ಅಲ್ಲಿ ಮುಂಚೆ ಎಲ್ಲ ಕತೆ ಹೇಳಿಸ್ತಾಯಿದ್ರು, ಶನಿದೇವ್ರ ಕತೆಗಳು, ಪೌರಾಣಿಕ ಕತೆಗಳನ್ನೆಲ್ಲ ಹೇಳಿಸ್ತಾಯಿದ್ರು. ಆವಾಗ ಅಲ್ಲಿ ಕುದುರೆ ಕರ್ಕೊಂಬರೋರು, ಬಿಳಿ ಕುದುರೆನ. ಆ ಕುದುರೆಗೆಲ್ಲ ಒಂದು ರೌಂಡ್ ಕ್ವಾರ್ಟರ್ಸಲ್ಲಿ ಮೆರವಣಿಗೆ ಮಾಡೋರು. ಅದಕ್ಕೆಲ್ಲ ನಾವು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ತಿದ್ವಿ. ಅಲ್ಲಿ ಸಂಜೆ ನಾಟಕ ನಡೆಯೋದು, ಹಾಗೆ ಆರ್ಕೆಸ್ಟ್ರಾಗಳು ಇರ್ತಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಜೋರಾಗಿ. ಹಾಗೆ ಅದು ಒಂದು ತಿಂಗಳು ಮುಂಚೆ, ಜಾತ್ರೆ ಆಗೋಕ್ಕೆ ಒಂದು ತಿಂಗಳು ಮುಂಚೆ ದನಗಳ ಜಾತ್ರೆ ಅಂತ ಮಾಡ್ತಾರೆ. ದನಗಳ ಜಾತ್ರೆ ಅಂತ ಮಾಡ್ತಾಯಿದ್ರು ಅವಾಗೆಲ್ಲ. ದನಗಳನ್ನಂತೂ ಎಲ್ಲ ಕಡೆ ಕಟ್ಟಿರೋರು, ಜಾಗನೇ ಇರ್ತಿರ್ಲಿಲ್ಲ. ಅಲ್ಲಿ ಎಲ್ಲನೂ ಸಂತೆ ಮಳ ಅಂತ ಇದೆ ಅಲ್ಲಿ, ಮತ್ತು ಹೈಸ್ಕೂಲ್ ಫೀಲ್ಡಲ್ಲಿ ಜಾಗದಲ್ಲಿ ಎಲ್ಲ ಕಡೆಯೂ ಹಸುಗಳನ್ನ ಕಟ್ತಾಯಿದ್ರು. ಅಲ್ಲಿ ಹಸುಗಳನ್ನ ಕಟ್ಟಿ ಅವರಿಗೆಲ್ಲ ಮಾರೋಕ್ಕೆ, ಮತ್ತು ಯಾವುದ್ಯಾವ್ದು ಹಸುಗೆ ಪ್ರೈಸೆಲ್ಲ ಕೊಡೋರು. ತುಂಬ ಚೆನ್ನಾಗಿರೋ ಎತ್ಕೊಳ್ಳಿ ಹಸುಗಳಿಗೆಲ್ಲ ಪ್ರೈಸ್ ಕೊಡೋರು, ಅದೆಲ್ಲ ಇರ್ತಿತ್ತು. ಆಮೇಲೆ ಜಾತ್ರೆ ಆಗೋದು. ಜಾತ್ರೆಯಲ್ಲೆಲ್ಲ ತುಂಬ ಅಂಗಡಿಗಳು ಹಾಕಿರ್ತಾರೆ. ಇಲ್ಲಿ ನೋಡಿ ನಾವು ತೇರ ಹತ್ರಕ್ಕೆ ಹೋದ್ವಿ. ತೇರು ಅವಾಗಿನೂ ಮುಂದೆ ಎಳಿತಾಯಿದ್ರು, ತೇರನ್ನ ಕರೆಕ್ಟಾಗಿ 2 ಗಂಟೆಗೆ ಎಳಿತಾಯಿದ್ರು. ಹಾಗೆ ಇಲ್ಲಿ ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ, ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಈಗ ನವಗ್ರಹ ಮಾಡಿದ್ದಾರೆ. ಮುಂಚೆ ಆಂಜನೇಯ ಸ್ವಾಮಿ, ಮಾರಮ್ಮ ಇತ್ತು. ಮಾರಮ್ಮನ ದೇವಸ್ಥಾನ ಪಕ್ಕನೇ ಇತ್ತು. ಮಾರಮ್ಮನ ದೇವಸ್ಥಾನಕ್ಕೆ ಅವಾಗೆಲ್ಲ ಬಲಿ ಕೊಡೋರು. ಅವಾಗ ಕೋಳಿನೆಲ್ಲ ಕುಯ್ಕೊಂಡು ಊರಲ್ಲಿ ಹಬ್ಬ ಮಾಡೋರು. ಈಗೇನು ಆ ಪದ್ಧತಿ ಇಲ್ಲ, ಬರೀ ಪೂಜೆ ಮಾಡಿಕೊಡ್ತಾರೆ. ಹಂಗಾಗಿ ಅಲ್ಲಿ ಪೂಜೆ ನಮಸ್ಕಾರ ಮಾಡ್ಕೊಂಬಂದ್ವಿ ನಾವು. ತೇರ ಹತ್ರಕ್ಕೆ ಹೋಗಿ ನಾವು ಅಲ್ಲಿ ಹಣ್ಣು ದವನ, ಒಂದು ಬಾಳೆಹಣ್ಣಿಗೆ ದವನ ಸಿಗಿಸ್ಬಿಟ್ಟು ಕೊಡ್ತಾರೆ. ಅದನ್ನು ನಾವು ಎಸಿಬೇಕು ತೇರ ಮೇಲೆ. ಅದನ್ನೆಲ್ಲ ನಾವು ಹಾಕಿದ್ವಿ.
ಹಾಕಿದ್ವಿ ದೇವ್ರಿಗೆ. ಹಂಗೆ ಹೂ ತಗೊಂಡು ಹೂ ಮುಡ್ಕೊಂಡ್ವಿ, ಕನಕಾಂಬರ, ಮಲ್ಲಿಗೆ ಎಲ್ಲ ಮಾರ್ತಾಯಿದ್ರು. ಹಾಗೆ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ನಂಗೆ ತುಂಬ ದಿನದಿಂದ ಆ ಫ್ರೆಂಡ್ಸೇ ಸಿಕ್ಕಿರಲಿಲ್ಲ. ನಾನು ಪ್ರತಿ ವರ್ಷ ಜಾತ್ರೆಗೆ ಹೋದಾಗಲೂ ಸಂಜೆ ಹೊತ್ತು ಹೋಗ್ತಾಯಿದ್ವಿ, ಹಂಗಾಗಿ ಫ್ರೆಂಡ್ಸೇ ಸಿಕ್ತಿರಲಿಲ್ಲ. ಈ ವರ್ಷ ಮಧ್ಯಾಹ್ನ ಜಾತ್ರೆ ತೇರು ಎಳೆಯಬೇಕಾದ್ರೆ ಹೋಗಿದ್ದಕ್ಕೆ ನಂಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ಎಷ್ಟೋ ವರ್ಷದ ಮೆಮೊರಿ ಎಲ್ಲ ಸಿಕ್ತು. ಅವರೆಲ್ಲ ನಮ್ಮ ಚೈಲ್ಡ್ಹುಡ್ ಫ್ರೆಂಡು, 1ನೇ ಕ್ಲಾಸಿಂದ ಈ 7th ಇರೋ ಫ್ರೆಂಡು, ಹಾಗೆ ಹೈಸ್ಕೂಲ್ ಫ್ರೆಂಡು ಇದ್ದಾರಲ್ಲಿ. ಅವರೆಲ್ಲ ಸಿಕ್ಕಿದ್ರು. ನಂಗೆ ಖುಷಿ ಆಗೋಯ್ತು ಅವ್ರನ್ನೆಲ್ಲ ಮಾತಾಡಿಸಿ. ಅವರೆಲ್ಲ ನನ್ನನ್ನು ಗ್ರೂಪಿಗೆ ಜಾಯಿನ್ ಮಾಡಿಕೊಂಡ್ರು. ಗ್ರೂಪ್ ಇದೆಯಂತೆ, ಅವರೆಲ್ಲ ಜಾಯಿನ್ ಮಾಡ್ಕೊಂಡ್ರು. ತುಂಬ ಬೇರೆ ಬೇರೆ ಊರುಗಳಿಂದ, ದೂರ ಊರುಗಳಿಂದೆಲ್ಲ ಬಂದಿದ್ದರು ಜಾತ್ರೆ ನೋಡೋಕ್ಕೆ. ಅಲ್ಲೆಲ್ಲ ಹೋದರೆ ತುಂಬ ಹಳೆ ಫ್ರೆಂಡ್ಸ್ಗಳು, ಎಲ್ಲರೂ ಫ್ರೆಂಡ್ಸ್ಗಳು ಸಿಗ್ತಾರೆ, ಖುಷಿಯಾಗುತ್ತೆ. ಅಲ್ಲಿ ಜಾತ್ರೆಯಲ್ಲಿ ಹಳೆ ಫ್ರೆಂಡ್ಸ್ಗಳು ಸಿಗ್ತಾರೆ ಅಂತಲೇ ಸುಮಾರು ಜನ ಬರ್ತಾರೆ ಮಾತಾಡಿಕೊಂಡು. ಈಗೆಲ್ಲ ಗ್ರೂಪ್ಗಳಾಗ್ಬಿಟ್ಟಿದೆ ಒಂದೊಂದು ಇಯರ್ದು ಸ್ಕೂಲ್ದು, ಹಂಗಾಗಿ ಎಲ್ಲರೂ ಬರ್ತಾರೆ. ಎಲ್ಲರೂ ಸಿಕ್ಕಿದ್ರು, ಎಲ್ಲರನ್ನೂ ಮಾತಾಡ್ಸಿದ್ವಿ ನಾವು. ಸುಮಾರು ಹೊತ್ತು ನನ್ನ ತಂಗಿ ಫ್ರೆಂಡ್ಗಳು, ಇನ್ನೊಬ್ರು ತಂಗಿ ಫ್ರೆಂಡ್ಗಳು. ಅಲ್ಲೇ ಜಾತ್ರೆ ಆಗುತ್ತಲ್ಲ, ತೇರಾಗುತ್ತಲ್ಲ, ಅಲ್ಲೆಲ್ಲ ಹೋಗಿ ನಾವು ನೋಡ್ಕೊಂಡು ಅಲ್ಲೆಲ್ಲ ಬಳೆ ತೊಡಿಸೋದು. ಮುಂಚೆ ಎಲ್ಲ ಬಳೆ ತೊಡೋಕ್ಕೆ ಜಾತ್ರೆನೇ ಕಾಯ್ತಿರೋರು. ಜಾತ್ರೆ ಬಂತು ಅಷ್ಟೇ ಬಳೆಗಳು ಅಲ್ಲೆಲ್ಲ ಇಟ್ಕೊಂಡಿರೋಲ್ಲ, ಕೈ ತುಂಬ ಬಳೆ ತೊಡಿಸೋರು. ಅಲ್ಲಿ ಅಕ್ಕಪಕ್ಕದವ್ರಿಗೆ ಮತ್ತು ಆ ಮಕ್ಳುಗಳಿಗೆ, ನಮ್ಮ ತಾಯಿ ಅಂತೂ ಹೆಣ್ಮಕ್ಳಿಗೆಲ್ಲ ಬಳೆ ತೊಡಿಸೋದ್ರು ತುಂಬ ಖುಷಿ ಅವ್ರಿಗೆ. ನಮಗೆಲ್ಲ ಫ್ಯಾಷನ್ ಬಳೆಗಳಲ್ವ, ಹಂಗಾಗಿ ನಾವೆಲ್ಲ ಕಲರ್ ಬಳೆ ತೊಗೋತಾ ಇದ್ವಿ. ಯಾವ್ದು ಬೇಕಾದರೂ ಡಿಸೈನು, ಆಮೇಲೆ ನಮ್ಗೆ ಏನು ಸೈಜ್ ಬೇಕು ಅದನ್ನೆಲ್ಲ. ಅವ್ರು ದೊಡ್ಡವರೆಲ್ಲ, ಹಳ್ಳಿಯವರೆಲ್ಲ ಹಿರಿಯವರೆಲ್ಲ ಏನು ಮಾಡೋರು ಅಂದರೆ ಕೈ ತುಂಬ ಬಳೆ ತೊಡ್ಕೋಬೇಕು ಅಂತ ಅಲ್ಲೇ ಹೋಗಿ ಕೈ ತುಂಬ ಬಳೆ ತೊಡ್ಕೊತಾಯಿದ್ರು. 1-2 ಡಜನ್, 2 ಡಜನ್ ಒಂದೊಂದು ಕೈಗೆ. ಹಂಗಾಗಿ ಆ ಪದ್ಧತಿ ಇನ್ನೂ ಇದೆ. ಜಾತ್ರೆಲೆಲ್ಲ ಬಳೆ ತೊಡ್ಸ್ಕೊತಾಯಿದ್ರು. ನಮ್ಮಮ್ಮ ಆವಾಗ ನಮಗೆ ಬಳೆನ ಕೊಡ್ಸೋರು. 1 ಡಜನ್, 2 ಡಜನು ಮನೆ ಮುಂದಕ್ಕೆ ಬರೋರು. ಆವಾಗ ನಾವು ಕಲರ್ ಬಳೆ ತೊಗೋತಾ ಇದ್ವಿ. ಹಾಗೆ ಅಮ್ಮ ಅಕ್ಕಪಕ್ಕದವ್ರಿಗೆ, ನಮ್ಗಳಿಗೆ ಎಲ್ಲರಿಗೂ ಕೊಡ್ಸೋರು. ಆ ಖುಷಿನೇ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾಯಿದೆ. ದೇವಸ್ಥಾನ ಎಲ್ಲ ಹೊಡೆದಿದ್ಬಿಟ್ಟು ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ತುಂಬ ಜನ ಇದ್ದರು. ದೇವ್ರ ಪೂಜೆ ಚೆನ್ನಾಗಿ ನಡೀತಾ ಇತ್ತು. ಹೋದ್ವಿ, ನೋಡಿದ್ರೆ ಅಲ್ಲಿ ರಶ್ ಇತ್ತು. ಹೋಗಿ ಲೈನಲ್ಲಿ ನಾವು ಬೇಗ ನಿಂತ್ಕೊಂಡ್ವಿ. ನಾವು ಎಲ್ಲೇ ಹೋದ್ರೂ ತಡ ಮಾಡಬಾರ್ದು, ಬೇಗ ಲೈನ್ಗೆ ಹೋಗಿ ನಿಂತ್ಕೊಬಿಟ್ರೆ ಬೇಗ ಆಗುತ್ತೆ ದರ್ಶನ. ಹಂಗಾಗಿ ಸುಮಾರು ಅಲ್ಲಿ ತುಂಬ ಜನ ಇದರಿಂದ ಸುಮಾರು 1-1.5 ಗಂಟೆ ಹಿಡಿತು ನಮಗೆ ಅಲ್ಲಿ ದರ್ಶನ ಆಗೋದು. ಎಲ್ಲರೂ ಚೆನ್ನಾಗಿ ದರ್ಶನ ಮಾಡೋಕ್ಕೆ ಬಿಡ್ತಾಯಿದ್ರು. ಒಳಗಡೆ ಹೋದ್ವಿ ನಾವು ನಾವು ಜಾತ್ರೆಗೆ ಹೋದಾಗ್ಲಿಂದ ಹಿಡ್ದು ನಾವು ಬರೋವರೆಗೂ ನಮಗೆ ಹಳೇ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾ ಇರ್ತಾರೆ. ನೋಡ್ಕೊಂಡು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತೆ. ಅವಾಗೆಲ್ಲ ಅಪ್ಪ ಅಮ್ಮ ಇಬ್ಬರು ಜಾತ್ರೆಗೆ ಕರ್ಕೊಂಬರೋರು. ಅವಾಗೆಲ್ಲ ನಾವೆಲ್ಲ ತುಂಬ ಜನ ಇದ್ವಿ ನಮ್ಮ ಮನೇಲಿ. ನಮ್ಮ ದೊಡ್ಡ ಫ್ಯಾಮಿಲಿ ಬಿಡಿ, ಒಂದು 15 ಜನ ಇದ್ವಿ ನಾವು ಅವಾಗ. ಅದು ನೋಡಿ, ಚಿಕ್ಕ ಮನೆ, ಒಂದು ಹಾಲು ಮತ್ತು ಅಡುಗೆ ಮನೆ ಎರಡೇ ಇದ್ದಿದ್ದು ನಮಗೆ. ಅವಾಗ ನಾವು ಹಸು ಎಲ್ಲ ಸಾಕಿದ್ವಿ. ಆಗ ನಮ್ಮ ಅಜ್ಜಿ ಎಲ್ಲ ಇದ್ದರು. ನಮ್ಮ ಅಜ್ಜಿ, ತಾತ, ನಮ್ಮ ಅಕ್ಕಂದಿರು ಎಲ್ಲರೂ ಒಂದು 15 ಜನ ಆಗ್ತಿದ್ವಿ. ತುಂಬ ಅಡುಗೆ ಎಲ್ಲ ಮಾಡಬೇಕಿತ್ತು. ತುಂಬ ವೆರೈಟಿ ಅಡುಗೆ ಮಾಡಬೇಕಿತ್ತು. ನೋಡಿ, ಈಗ ದೇವ್ರ ದರ್ಶನ ಆಗ್ತಾಯಿದೆ. ನೋಡಿ, ಇದೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ದೇವರು ಒಂದು ನಮಸ್ಕಾರ ಮಾಡ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡೆ. ಆಗೇನು ಅನ್ನಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಟ್ಟರು, ಪರಿಚಯ ಇದರಿಂದ ಭಟ್ರು. ಹಂಗಾಗಿ ಮುಂದೆ ಹೋಗಿ ತೀರ್ಥ ಎಲ್ಲ ತಗೊಂಡು ನಾವು ಆಚೆ ಹೋದ್ವಿ. ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ಹೊರಗಡೆ. ಅವಾಗೆಲ್ಲ ತುಂಬ ಜನ ಇದ್ದರು. ತುಂಬ ಅಡುಗೆ ಮಾಡಬೇಕಾಗಿತ್ತು. ತುಂಬ ಅಡುಗೆ ಮಾಡಿ ಮತ್ತು ನಾವೆಲ್ಲ ಎಲ್ಲ ಮಾಡ್ತಿರೋ. ಪುಳಿಯೋಗರೆ ಅಂತೂ ಒಂದು ಸಲನೂ ಮಿಸ್ ಆಗಿಲ್ಲ. ಪುಳಿಯೋಗರೆ, ಪಾಯಸ, ಚಿಲ್ಕವರೆ, ಸಾರು, ಇಡ್ಲಿ ಎಲ್ಲ ಅದನ್ನೆಲ್ಲ ನಾವು ಊರಿಂದ ಹಳ್ಳಿಗಳಿಂದ ಜನ ಬರೋರು. ನಮ್ಮ ಅಪ್ಪಂಗೆ ಪರಿಚಯದವರೆಲ್ಲ ಬರೋರು. ನಮ್ಮಪ್ಪ ಚಾನಲ್ಲು ಹೇಮಾವತಿ ಡಿವಿಷನಲ್ಲಿ ಚಾನಲ್ಲಿಗೆ ನೀರು ಬಿಡೋ ಕೆಲಸದಲ್ಲಿದ್ದರು, ಸಬ್ಡೆ ಕೆಲಸದಲ್ಲಿದ್ದರು. ಹಂಗಾಗಿ ಅಪ್ಪನಿಗೆ ಎಲ್ರಿಗೂ ತುಂಬ ಜನ ಪರಿಚಯ ಇದ್ದರು. ನಾವು ಅಪ್ಪನ ಅಣ್ಣ ಅಂತ ಕರಿತಿದ್ವಿ. ನಮ್ಮ ಅಣ್ಣಂಗೆ ಎಲ್ಲ ತುಂಬ ಜನ ಪರಿಚಯ ಇದ್ದರು. ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬರೋರಿಗೆ ಹಂಗೆ ಕಳಿಸ್ತಾ ಇರಲಿಲ್ಲ. ಊಟ ಮಾಡಿಬಿಟ್ಟೆ, ಊಟ ಕೊಟ್ಟೆ ಕಳಿಸ್ತಿದ್ದು. ಹಂಗಾಗಿ ನಾವು ಜಾಸ್ತಿನೇ ಅಡುಗೆ ಮಾಡಿರ್ತಿದ್ವಿ. ಇನ್ನು ನಮ್ಮ ಮನೇಲಿ 15 ಜನ ಇರ್ತಿದ್ವಿ. ಎಲ್ರಿಗೂ ಬಾಳೆದೆಲೆ ಊಟ ಹಾಕಿ ಎಲ್ಲ ನೀಟಾಗಿ ಊಟ ಮಾಡಿ ಬೇಗೆಲ್ಲ ಕೆಲಸ ಮಾಡಿಕೊಂಡು ಜಾತ್ರೆಗೆ ರೆಡಿ ಆಗ್ತಿದ್ವಿ. ಸಂಜೆ 4 ಗಂಟೆಗೆಲ್ಲ ಇಡೀ ಊರು ಜನಗಳೇ ಜಾತ್ರೆ ಕಡೆಗೆ ಎಲ್ಲ ರೆಡಿ ಆಗ್ಬಿಟ್ಟು, ಚೆನ್ನಾಗಿ ರೆಡಿ ಆಗಿಬಿಟ್ಟು, ಒಳ್ಳೊಳ್ಳೆ ಬಟ್ಟೆ ಡ್ರೆಸ್ಗಳೆಲ್ಲ ಹಾಕೊಂಡು ಕೈ ತುಂಬ ಬಳೆ ತೊಡ್ಕೊಂಡು ಹೋಗ್ತಾ ಇರೋರು ಜಾತ್ರೆಗೆ. ನಾವು ಎಷ್ಟೊತ್ತಿಗೆ ರೆಡಿ ಆಗ್ತೀವಪ್ಪ ಅಂತ ಕಾಯ್ತಾ ಇರ್ತಿದ್ವಿ ಅವಾಗ. ಆಗ ಎಲ್ಲರೂ ರೆಡಿ ಆಗ್ತಿದ್ವಿ. ಈಗ ನೋಡಿ, ನಮ್ಮ ಮನೇಲಿ ಜನನೇ ಇಲ್ಲ, ಎಲ್ಲೋ ಒಬ್ಬರು ಇಬ್ಬರು ಬರ್ತಾರೆ. ಅವಾಗಂತೂ ತುಂಬ ಜನ ಇದ್ವಿ. ಹಾಗೆ ಇಲ್ಲಿ ಹೊಳೆ ಹತ್ರ ಗಣಪತಿ ದೇವಸ್ಥಾನ ಮಾಡಿದ್ದಾರೆ. ಮುಂಚೆ ಇರಲಿಲ್ಲ. ಈಗ ಒಂದು 5-6 ವರ್ಷನೋ 10 ವರ್ಷ ಆಗಿರ್ಬೋದು ಅನಿಸುತ್ತೆ. ಅಲ್ಲಿ ಹೊಳೆ ಮಧ್ಯದಲ್ಲಿ ಗಣಪತಿ ದೇವಸ್ಥಾನ ಮಾಡಿದ್ದಾರೆ. ಚೆನ್ನಾಗಿದೆ. ನೀರು ತುಂಬಿದ್ರು ಅಂತೂ ಅಲ್ಲಿ ದೇವ್ರ ಹತ್ರ ಹೋಗೋಕ್ಕೆ ಆಗೋಲ್ಲ, ಕಾಣಿಸಲ್ಲ, ಮುಳುಗೋಗ್ಬಿಡುತ್ತೆ. ಇಲ್ಲಿ ನೋಡಿ, ಹೊಳೆ ಹತ್ರ ಎಲ್ಲ ಎಷ್ಟು ಚೆನ್ನಾಗಿದೆ, ಒಳ್ಳೆ ಮೆಮೊರಿ ಇದೆ. ನಾವು ಅವಾಗೆಲ್ಲ ಬರ್ತಾಯಿದ್ವಿ. ಆವಾಗ ನಾವು ಜಾತ್ರೆ ಇಲ್ದಲೇ ಯಾರು ಬಂದರು, ನೆಂಟರು ಬಂದರು ಮನೆಗೆ ದೇವಸ್ಥಾನಕ್ಕೆ ಕರ್ಕೊಂಬರ್ತಿದ್ವಿ. ಹಾಗೆ ನಾವುಗಳು ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಹೋಗಿ ಮಂಗಳವಾರ ಇಲ್ಲ ಭಾನುವಾರ
ಫ್ರೀ ಇದ್ದರೆ ಭಾನುವಾರ ಹೋಗಿ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಿಸ್ಕೊ ಬರ್ತಿದ್ವಿ. ಹಾಗೆ ಅಮ್ಮ ಅಭಿಷೇಕ ಇಡಿಸ್ತಾಯಿದ್ರು, ಅಭಿಷೇಕಕ್ಕೆಲ್ಲ ಬಂದಿದ್ದೀವಿ. ಈಗ ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಇಲ್ಲೇ ನಮ್ಮ ತಾಯಿ ಮನೆ ಇತ್ತು. ನಮ್ಮ ತಾಯಿ ಗೊರೂರನ್ನ ಮಗಳು. ಅಲ್ಲೇ ನಮ್ಮ ಅಜ್ಜಿ ತಾತ ಎಲ್ಲ ಅಲ್ಲೇ ಇದ್ದಿದ್ದು. ನಮ್ಮ ತಂದೆ ಬೇರೆ ಊರು ಕರಗಡ. ಆದರೆ ಒಬ್ಬಳೇ ಮಗಳು ಅಂತ ನಮ್ಮ ಮನೆ ಒಳ್ತನಕ್ಕೆ ಮಾಡ್ಕೊಂಡಿದ್ರು ನಮ್ಮಪ್ಪನ. ಹಂಗಾಗಿ ಇಲ್ಲೇ ನಮ್ಮ ಅಮ್ಮಂಗೆ ಮನೆ ಇದೆ. ಆ ಮನೆನೇ ಮಾರಿಬಿಟ್ಟು ಸೈಟ್ ತೊಗೊಂಡಿದ್ರು. ಆ ಸೈಟು ನಮ್ಮ ಮಗಳು ಮದುವೆಗೋಸ್ಕರ ಮಾರಿದ್ರು. ಹಾಗಾಗಿ ಈಗ ನೋಡಿ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಇದು ಹಳೆ ಫೋಟೋ ನಮ್ಮದು. ನಮ್ಮಮ್ಮ ಎಲ್ಲ ಇದ್ದಾರೆ ನೋಡಿ. ಹಾಗೆ ನಮ್ಮ ಅಕ್ಕ ಇವರು. ನಮ್ಮ ಅಕ್ಕನ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ನಾವು ವಿಶ್ರಾಂತಿ ತಗೊಂಡು ನೀರೆಲ್ಲ ಕುಡ್ದು, ನಮ್ಮ ಅಕ್ಕ ಇಲ್ಲ, ಅವ್ರು ತೀರೋಗಿದ್ದಾರೆ. ಹಂಗಾಗಿ ನಮ್ಮ ಭಾವ ನಮ್ಮ ಅಕ್ಕನ ಮಗ ಇದ್ದಾರೆ. ಹಂಗಾಗಿ ಒಂದು ನೋಡ್ಕೊಂಬರೋಣ ಅಕ್ಕನ ಮನೆಗೆ ಹೋಗಿ ಅಂತ ಹೋದ್ವಿ. ಒಂದು ಒಳ್ಳೆ ಮೆಮೊರಿ ಇದೆ ಅಲ್ಲಿ ಕ್ವಾರ್ಟರ್ಸಲ್ಲೆಲ್ಲ. ಈಗ ಕ್ವಾರ್ಟರ್ಸ್ ಚೆನ್ನಾಗಿಲ್ಲ. ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು ಕ್ವಾರ್ಟರ್ಸು. 600 ಮನೆಗಳಿದ್ವು. 600 ಮನೆಗಳಲ್ಲೂ ಅಷ್ಟು ನೀಟಾಗಿದ್ವು, ಅಷ್ಟು ಚೆನ್ನಾಗಿದ್ರು, ಅಷ್ಟು ಜನ ಇದ್ದರು. ಅಲ್ಲಿ ಅಷ್ಟು ಜನ ಕೆಲಸ ಮಾಡ್ತಾಯಿದ್ರು. ಒಬ್ಬೊಬ್ರಿಗೆ ಒಂದೊಂದು ಡಿವಿಷನ್ ಅನ್ನೋ ಥರ ಇತ್ತು. ನಾವು CQ ಲೈನಲ್ಲಿದ್ವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಇದ್ವಿ ನಾವು. ನಮ್ಗೆ ಅಷ್ಟು ಖುಷಿ ಆಗುತ್ತೆ ಕ್ವಾರ್ಟರ್ಸ್ ಮೆಮೊರಿ. ಮತ್ತು ಇನ್ಯಾವತ್ತೂ ಸಿಗಲ್ಲ ಬಿಡಿ ಆ ಥರ ಇದ್ದಿದ್ದು. ಆ ಥರ ಎಲ್ಲರೂ ನಮಗೆ ನೆಂಟರೇ ಇರಲಿಲ್ಲ ಇಲ್ಲಿ. ಅಕ್ಕಪಕ್ಕದ ಮನೆಯವರೇ ನಮ್ಮ ನೆಂಟರುಗಳು. ಅಕ್ಕಪಕ್ಕದ ಮನೆಯವರೇ ನಮಗೆಲ್ಲನೂ ಆಗ್ತಿದ್ದು. ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಅಕ್ಕಪಕ್ಕದವರೇ ಆಗ್ತಿದ್ದು. ಅಲ್ಲಿ ನಮಗೆ ನೆಂಟರೇ ಗೊತ್ತಿರಲಿಲ್ಲ. ಆಮೇಲೆ ನಮಗೆ ಬುದ್ಧಿ ಬಂದಾಗ ಅವಾಗ ನೆಂಟರಿದ್ದಾರೆ, ನಮಗೂ ನೆಂಟರುಗಳಿದ್ದಾರೆ ಅಂತ. ನಮ್ಗೆ ಹಾಸನ ಹತ್ರ ಮತ್ತು ಅರ್ಕಲ್ಗೂಡು ಹತ್ರ ಗೊರೂರಿಗೆ. ನಾವು ಹಾಸನಕ್ಕೆಲ್ಲ ಬಂದಿದ್ದೇ ಕಡಿಮೆ ಆವಾಗ ಮದುವೆಗೆ ಮುಂಚೆ. ಈಗ ಹಾಸನ ಊರಿಗೆ ಮದುವೆ ಆಗಿದ್ವಿ. ಹಂಗಾಗಿ ಇಲ್ಲಿ ನೋಡಿ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ಸೇರಿತ್ತು. ಯಾವಾಗಲೂ 2 ಕಡೆನೂ ಅಂಗಡಿ ಹಾಕ್ತಿದ್ರು. ಈ ಸಲ ಒಂದೇ ಕಡೆ ಹಾಕ್ಬಿಟ್ಟಿದ್ರು. ತುಂಬ ಲಾಂಗ್ ಇತ್ತು. ನಿಮ್ಗೆ ಯಾವ್ಯಾವ ಐಟಮ್ ಬೇಕು, ಗೊಂಬೆಗಳು, ಪಾತ್ರೆಗಳು. ಹಾಗೆ ಈ ಸಲ ಒನಕೆನೂ ಮಾರ್ತಾಯಿದ್ರು. ಒನಕೆ ಮಾರೋದೇ ಕಡಿಮೆ, ಆದರೆ ಒನಕೆನೂ ಮಾರ್ತಿದ್ರು. ಗೊಂಬೆಗಳು ನಮ್ಗೇನು ಬೇಕು ತೊಗೊಂಡ್ವಿ. ನನ್ನ ಮಗಳು ಅಷ್ಟೇ, ಜಾತ್ರೆ ಅಂದ್ರೇ ಖುಷಿ ಅವಳಿಗೆ. ಅವಳಂತೂ ಚೆನ್ನಾಗಿ ಪರ್ಚೇಸ್ ಮಾಡಿದ್ಲು. ನಾನು ನನಗೇನು ಬೇಕು ಮನೇಲಿ ಅದೆಲ್ಲ ಇಲ್ಲಿ ತಗೊಂಡೆ. ಖುಷಿ ಆಯಿತು ನಮಗೆ ಜಾತ್ರೆಗೆ ಹೋಗಿ. ಜಾತ್ರೆಲಿ ತಗೊಂಡಿದ್ದು ಒಂದು ಮೆಮೊರಿ. ವರ್ಷವೂ ತಗೋತಾ ಇರ್ತೀವಿ ಏನಾರು ನೆನಪಿಗೋಸ್ಕರ. ಎಷ್ಟೇ ಮನೇಲಿ ಸಾಮಾನಿದ್ರೂ ಏನಾರ ಒಂದು ಬೇಕೇ ಬೇಕು ಅನಿಸುತ್ತೆ. ಇದು ನೋಡಿ ಫ್ಲವರು. ಮುಂಚೆ ಎಲ್ಲ ಸಖತ್ತು ಸಾಮಾನುಗಳು, ಫ್ಲವರ್ಗಳೆಲ್ಲ ಮಾಡ್ಕೋತಾ ಇದ್ವಿ. ಈಗೆಲ್ಲ ಬೇಜಾರಾಗ್ಬಿಟ್ಟಿದೆ ಅದ್ರ ಬಗ್ಗೆ ಎಲ್ಲ ನಮ್ಮ ಮನೇಲಿ ಇದೆಯಲ್ಲ ಅಂತ ಮಕ್ಳಿಗೆ ಖುಷಿ ಆಗುತ್ತೆ. ನಾನು ಅದು ತೊಗೋಬೇಕು, ಇದು ತೊಗೋಬೇಕು ಅಂತ. ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಜಾತ್ರೆ ಬಂದರೆ ಏನು ತಗೊಳ್ಳೋಣ, ಅದು ತಗೊಳ್ಳೋಣ, ಇದು ತಗೊಳ್ಳೋಣ ಅಂತ ಖುಷಿಯಾಗಿ ಓಡಾಡ್ತಿದ್ವಿ. ಈಗಂತೂ ಅದು ನಮಗಿಷ್ಟ, ನಮ್ಮ ಮಕ್ಳಿಗೆ ಖುಷಿ ಆಗ್ತಿರ್ತದೆ ಜಾತ್ರೆ ಅಂದರೆ. ನಾವು ಕರ್ಕೊಂಬಂದರೆ ತುಂಬ ಖುಷಿ ಪಡ್ತಾರೆ. ಅಲ್ಲೂ ಅಷ್ಟೇ, ಎಲ್ಲರೂ ಅಲ್ಲೊಬ್ಬರೆಲ್ಲ ಸಿಕ್ಕಿದ್ರು. ಅವ್ರಿಗೆಲ್ಲ ಮಾತಾಡಿಸಿ ಅಲ್ಲಿ ಕಬ್ಬಿನಾಲು ಕುಡ್ದು, ಅಲ್ಲಿ ಜಿಲೇಬಿ ತಿಂದ್ವಿ. ಪುರಿ ಖಾರ ತಗೊಂಡ್ವಿ. ಪುರಿ ಖಾರ ತಗೊಂಡು ಮನೆಗೆಲ್ಲ ಅಲ್ಲಿ ಜಾತ್ರೆಗೆ ಬಂದವರೆಲ್ಲ ಪುರಿ ಖಾರ ಜಿಲೇಬಿ ತಗೋತಾರೆ. ಹಾಗೆ ಅಲ್ಲೇ ನಾವೆಲ್ಲ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತು ಆಮೇಲೆ ನಾವು ಜಾತ್ರೆ ಮುಗಿಸ್ಕೊಂಡು ಮನೆ ಕರಡ ಕೊಟ್ವಿ. ಅಲ್ಲೂ ಅಷ್ಟೇ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಅವ್ರಿಗೂ ಮಾತಾಡ್ಸ್ಕೊಂಡು ನಾವು ನಿಂತಿದ್ವಿ ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ಏನೊಂದು 7 ಗಂಟೆ 7:15 ಆಗೇ ಬಿಡ್ತು. ನಮ್ಮಮ್ಮ ಫೋನು ಇನ್ನೂ ಬಂದಿಲ್ವಲ್ಲ ಬನ್ನಿ ಅಂತ. ಹಂಗಾಗಿ ನಾವು ಜಾತ್ರೆ ಎಲ್ಲ ನೋಡಿ ಖುಷಿ ಆಗಿಬಿಟ್ಟು ನಾವು ಮನೆ ಕಡೆಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು. ರಥಸಪ್ತಮಿಯ ಶುಭಾಶಯಗಳು.